ನಾನು ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಜಾಹೀರಾತನ್ನು ನೋಡಿದೆ. ನಾನು 200 ಲೀಟರ್ ನೀರಿನಲ್ಲಿ 1 ಲೀಟರ್ ಆರ್ಬಿಕ್ಸ್ ಅನ್ನು ಬೆರೆಸಿ ಗಿಡದ ಬೇರಿನ ಸುತ್ತಲೂ 1 ಲೀಟರ್ ಹಾಕಿದೆ. 10 ದಿನಗಳ ನಂತರ ಹೆಚ್ಚಿನ ಬೇರುಗಳ ಬೆಳವಣಿಗೆ ಕಂಡುಬಂದಿದೆ. ಬಾಳೆ ಎಲೆಗಳು ಹಚ್ಚ ಹಸಿರಾಗಿ ಕಂಡುಬಂದವು. ನಾನು 2ನೇ ಬಾರಿಗೆ ಆರ್ಬಿಕ್ಸ್ ಅನ್ನು ಬೆಳೆಸಿದೆ ಮತ್ತು ಈಗ ಬಾಳೆಹಣ್ಣು ಉತ್ತಮ ಬಣ್ಣದಲ್ಲಿ ಕಾಣುತ್ತಿದೆ ಮತ್ತು ಚೆನ್ನಾಗಿ ಬೆಳೆಯುತ್ತಿದೆ. ನನಗೆ ಅದು ತುಂಬಾ ಇಷ್ಟ. ನಮಸ್ಕಾರ, ನನ್ನ ಹೆಸರು ಇಂದ್ರ ರಾಮಸ್ವಾಮಿ. ನಾನು ತೆಂಕಸಿ ಜಿಲ್ಲೆಯ ಸೆಂಗೊಟ್ಟೈ ಪ್ರದೇಶದಲ್ಲಿ ವಾಸಿಸುತ್ತಿದ್ದೇನೆ. ನನಗೆ ಒಟ್ಟು 10 ಎಕರೆ ಕೃಷಿ ಭೂಮಿ ಇದೆ. ಅದರಲ್ಲಿ ನಾನು 2 ಎಕರೆಯಲ್ಲಿ ಬಾಳೆ ಕೃಷಿ ಮಾಡುತ್ತಿದ್ದೇನೆ. ಈ ಹಿಂದೆ ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆ. ಆದರೆ ನನಗೆ ನಿರೀಕ್ಷಿತ ಇಳುವರಿ ಸಿಗುತ್ತಿರಲಿಲ್ಲ. ಆದ್ದರಿಂದ ನಾನು ಸಾವಯವ ವಿಧಾನಕ್ಕೆ ಬದಲಾಯಿಸಲು ಯೋಚಿಸಿದಾಗ ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಜಾಹೀರಾತನ್ನು ನೋಡಿದೆ. ನಾನು ತಕ್ಷಣ ಅವರನ್ನು ಸಂಪರ್ಕಿಸಿ ಸಲಹೆ ಪಡೆದೆ. ಅವರು ನನಗೆ ಆರ್ಬಿಕ್ಸ್ ಎಂಬ ಸಾವಯವ ಉತ್ಪನ್ನವನ್ನು ಶಿಫಾರಸು ಮಾಡಿದರು. ಅವರ ಮಾರ್ಗದರ್ಶನದ ಪ್ರಕಾರ ನಾನು 200 ಲೀಟರ್ ನೀರಿನಲ್ಲಿ 1 ಲೀಟರ್ ಆರ್ಬಿಕ್ಸ್ ಅನ್ನು ಬೆರೆಸಿ ಪ್ರತಿ ಬಾಳೆ ಗಿಡಕ್ಕೆ ಬೇರಿನ ಸುತ್ತಲೂ 1 ಲೀಟರ್ ಹಾಕಿದೆ. ಬಳಸಿದ 10 ದಿನಗಳಲ್ಲಿ ಗಿಡಗಳಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬಂದಿತು. ವಿಶೇಷವಾಗಿ ಗಿಡದ ಬುಡದಲ್ಲಿ ಹೊಸ ಬೇರುಗಳು ಹೆಚ್ಚು ಬೆಳೆದವು. ಇದರಿಂದಾಗಿ ಗಿಡದ ಬೆಳವಣಿಗೆ ವೇಗವಾಗಿ ಹೆಚ್ಚಾಯಿತು. ಅಲ್ಲದೆ ಬಾಳೆಯ ಕಾಂಡವು ಉತ್ತಮ ಬೆಳವಣಿಗೆ ಹೊಂದಿದೆ. ಎಲೆಗಳು ಹಚ್ಚ ಹಸಿರು ಮತ್ತು ಆರೋಗ್ಯಕರವಾಗಿ ಕಾಣುತ್ತಿವೆ. ಕೆಲವೊಮ್ಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಾಗ ಬಾಳೆ ಎಲೆ ಒಣಗುವ ಸಮಸ್ಯೆ ಇತ್ತು. ಆದರೆ ಸಾವಯವ ಉತ್ಪನ್ನವಾದ ಆರ್ಬಿಕ್ಸ್ ಅನ್ನು ಬಳಸಿದ ನಂತರ ಅಂತಹ ಯಾವುದೇ ಸಮಸ್ಯೆ ಇಲ್ಲ. ನನ್ನ ತೋಟದಲ್ಲಿ ಒಟ್ಟು 2000 ಬಾಳೆ ಗಿಡಗಳಿವೆ. ಆರಂಭದಲ್ಲಿ ನಾನು ಆರ್ಬಿಕ್ಸ್ ಅನ್ನು 1000 ಗಿಡಗಳಿಗೆ ಮಾತ್ರ ಬಳಸಿದ್ದೇನೆ. ಅವುಗಳಲ್ಲಿ ಉತ್ತಮ ಬದಲಾವಣೆ ಮತ್ತು ಬೆಳವಣಿಗೆ ಇದ್ದ ಕಾರಣ ಉಳಿದ ಗಿಡಗಳಿಗೂ ಅದನ್ನು ಬಳಸಲು ನಾನು ಯೋಚಿಸಿದ್ದೇನೆ. ಅಲ್ಲದೆ ಹೂವು ಉದುರುವುದನ್ನು ನಿಯಂತ್ರಿಸಲು ನಾನು FL77 ಉತ್ಪನ್ನವನ್ನು ಬಳಸಲು ಯೋಚಿಸಿದ್ದೇನೆ. ಎಪಿಕೆಎಸ್ ಆರ್ಗಾನಿಕ್ಸ್ಗೆ ಧನ್ಯವಾದಗಳು.